ರಾಜ್ಯೋತ್ಸವದ ಹಿನ್ನೆಲೆಯಲ್ಲಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಇವತ್ತು ತಾಲೂಕು ಆಡಳಿತದ ವತಿಯಿಂದ ಸೈಕಲ್ ಜಾಥಾ ಕಾರ್ಯಕ್ರಮ ಜರುಗಿತು. ಎಸಿ ಶ್ವೇತಾ ಬೇಡಿಕರ್ ಅವರ ನೇತೃತ್ವದಲ್ಲಿ ಜರುಗಿದಂಥ ಸೈಕಲ್ ಜಾಥಾ ತಾಲೂಕು ಆಡಳಿತ ಭವನದಿಂದ ಆರಂಭಗೊಂಡು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಪುನಃ ತಾಲೂಕು ಆಡಳಿತ ಭವನಕ್ಕೆ ಆಗಮಿಸಿ ಸಮಾರೋಪಗೊಂಡಿತು. ಈ ವೇಳೆ ಏಕತಾ ದಿವಸ ಹಿನ್ನೆಲೆಯಲ್ಲಿ ಏಕತೆಯ ಪ್ರತಿಜ್ಞಾ ವಿಧಿ ಬೋಧಿಸಲಾಯಿತು. ಇನ್ನು ನಂತರ ಮಾತನಾಡಿದಂಥ ಎಸಿ ಶ್ವೇತಾ ಬೇಡಿಕರ್ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಯಶಸ್ವಿಗೊಳಿಸೋದಕ್ಕೆ ಮನವಿಯನ್ನ ಮಾಡಿದರು. ನಿಮಗೆ ಎಲ್ಲರಿಗೂ ತಿಳಿದಿರುವಂತೆ ನಾಳೆ ನವೆಂಬರ್ 1 ಕನ್ನಡ ರಾಜ್ಯೋತ್ಸವ. ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಅದ್ಧೂರಿಯಾಗಿ ಮಾಡಬೇಕು, ಪ್ರತಿ ವರ್ಷದಂತೆ ಮಾಡಬೇಕು ಅಂತ ಹೇಳಿ ತಾಲೂಕು ಆಡಳಿತ, ಕನ್ನಡ ಸಂಘ, ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರೂ ಯೋಜನೆಯನ್ನು ಮಾಡ್ಕೊಂಡಿದ್ದೀವಿ. ಅದರ ನಿಮಿತ್ತವಾಗಿ ಇವತ್ತು ನಾವು ಒಂದು ಚಿಕ್ಕದಾದಂಥ ಸೈಕಲ್ ಜಾಥಾವನ್ನು ಏರ್ಪಡಿಸಿದ್ವಿ. ಸೊ ದ್ಯಾಟ್ ಜಮಖಂಡಿ ನಗರದ ವಾಸಿಗಳಿಗೆ ಎಲ್ಲರಿಗೂ ನಾಳೆಯ ಕನ್ನಡ ರಾಜ್ಯೋತ್ಸವದ ಆಹ್ವಾನವನ್ನು ಈ ಮೂಲಕ ಕೊಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ವಿ. ಟು ಸಮ್ ಎಕ್ಸ್ಟೆಂಟ್ ಇದು ಸಕ್ಸಸ್ಫುಲ್ ಆಗಿದೆ. ಎಲ್ಲ ಜಮಖಂಡಿ ನಗರ ವಾಸಿಗಳಿಗೆ ಕೇಳಿಕೊಳ್ಳೋದೇನಂತಂದರೆ, ನಾಳೆ ಮುಂಜಾನೆ 7:15 ಹೊಕ್ಕಳಬಾವಿಯಲ್ಲಿ ನಾವು ಕನ್ನಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಮಾಡ್ತೀವಿ. ಅದ್ಧೂರಿಯಾಗಿ ಮಾಡಬೇಕು ಅಂತಂದರೆ ನೀವೆಲ್ಲರೂ ಸಹ ಸಕ್ರಿಯವಾಗಿ ಪಾಲ್ಗೊಳ್ಬೇಕು. ಆದ್ದರಿಂದ ತಾಲೂಕು ಆಡಳಿತ ವತಿಯಿಂದ ನಾನು ಈ ಮೂಲಕ ತಮ್ಮೆಲ್ಲರಿಗೂ ಆಹ್ವಾನದ ಒಂದು ಕರೆಯನ್ನು ಕೊಡ್ತಿದ್ದೀನಿ.